ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸ್ಯಧಾರಿಣಂ ಸಹಸ್ರಶಿರಸಂಶ್ವೇತಂ ಪ್ರಣಮಾಮಿ ಪತಂಜಲಿಂ. ಹರಿಃ ಓಂ. NKR TV ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಸ್ಕೋಲಿಯಾಸಿಸ್ಗೆ ಯಾವ ರೀತಿ ಯೋಗ ಹೆಲ್ಪ್ ಆಗುತ್ತೆ ಅಂತ, ಅಂದರೆ ನಾವು ಹಿಂದಿನ ಸಂಚಿಕೆಯಲ್ಲಿ ಏನು ಮಾತಾಡಿದ್ವಿ, ಯಾವ್ಯಾವ ಕಂಡೀಷನ್ಸ್ಗೆ ನಮಗೆ ಸ್ಕೋಲಿಯಾಸಿಸ್ ಇಂದ ಬಂದಿರುವಂಥ ಒಂದು ಇಶ್ಯೂಸ್ನ ಯೋಗ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ. ಇವಾಗ ಪ್ರಾಕ್ಟಿಕಲಿ ಅಂದರೆ ಯಾವ್ಯಾವ ಅಭ್ಯಾಸಗಳಿಂದ ನಾವು ಎಷ್ಟು ಚೇಂಜಸ್ನ ಮಾಡ್ಕೋಬಹುದು ಅಂತ. ಮೊದಲನೇದಾಗಿ ತಾಡಾಸನ. ತಾಡಾಸನ ಬಹಳ ಅದ್ಭುತವಾದಂಥ ಆಸನ. ಈ ತಾಡಾಸನದಲ್ಲಿ ಏನಾಗುತ್ತೆ ಅಂದರೆ ಇಡೀ ಬೆನ್ನುಗಂಬ ವರ್ಟಿಕಲ್ ಡೈರೆಕ್ಷನ್ ಅಂದರೆ ಉದ್ದುದ್ದವಾಗಿ ಈ ರೀತಿ ಹಿಗ್ಗುವಿಕೆಯನ್ನು ಮಾಡ್ಬೋದು, ಮೊದಲನೇದು. ಎರಡನೇದು ಭುಜಂಗಾಸನ ಅಂತ ಕೆಲವು ಅಭ್ಯಾಸಗಳಿದೆ. ಭುಜಂಗಾಸನದ ಅಭ್ಯಾಸದಲ್ಲೂ ಅಷ್ಟೇ ಬೆನ್ನುಗಂಬವನ್ನು ಉದ್ದವಾಗಿ ಚಾಚಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗುವಂಥ ಆಸನ. ಮತ್ತೊಂದು ಇನ್ನೂ ಕೆಲವೊಮ್ಮೆ ಆಸನಗಳಿದ್ದಾವೆ. ಯಾವ ರೀತಿ ಅಂದರೆ, ನಾವು ಇವಾಗ ಸ್ಪೈನ್ಗೆ ಈ ರೀತಿ ಡಿವಿಯೇಷನ್ ಬಂದಾಗೆ ನಾವು ಕೆಲವು ಮೂಮೆಂಟ್ಸ್ ರಿಸ್ಟ್ರಿಕ್ಟ್ ಆಗಿರ್ತವೆ, ಆ ಮೂಮೆಂಟ್ಸ್ನ ಇಂಪ್ರೂವ್ ಮಾಡಬೇಕು. ಕೆಲವು ಸೈಡ್ ಬೆಂಡ್ ಮೂಮೆಂಟ್ಸ್ ಅಂದರೆ ಇಡೀ ಶರೀರವನ್ನು ಒಂದು ಕಡೆ ಪಕ್ಕಕ್ಕೆ ಈ ರೀತಿ ಬಾಗಿಸೋದು, ಎಪ್ಸೋದು, ಅಂದರೆ ಈ ಲ್ಯಾಟ್ರಲ್ ಮೂಮೆಂಟ್ ಕೊಡೋದ್ರಿಂದ ಆ ಸೊಂಟದಲ್ಲಿ ಅಥವಾ ಸ್ಪೈನಲ್ ಕಾರ್ಡ್ನಲ್ಲಿ ಇರುವಂಥ ವರ್ಟಿಬ್ರಾಸ್ನಲ್ಲಿ ಆಗಿರುವಂಥ ಸ್ಟಿಫ್ನೆಸ್ಸನ್ನು ನಿಧಾನವಾಗಿ ಕಡಿಮೆ ಮಾಡಿಕೊಳ್ಬೋದು. ಸೈಡ್ ಬೆಂಡ್ ಪ್ರಾಕ್ಟೀಸ್. ಈಗ ಕೆಲವು ಬ್ಯಾಕ್ ಬೆಂಡಿಂಗ್ ಪೋಸ್ಚರ್ಸ್ ಅಂದರೆ ಹಿಂಬಾಗುವ ಆಸನಗಳಲ್ಲಿ ಸ್ಪೈನಲ್ ಕಾರ್ಡ್ಗೆ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡುವಂಥ ಆಸನಗಳ ಅಭ್ಯಾಸ ನೋಡ್ಬೋದು. ನಂತರ ಕೆಲವು ಅಂದರೆ ಇವಾಗ ಈ ಕಂಡೀಷನ್ಸ್ ಏನಾಗುತ್ತೆ ಅಂದರೆ ನಾವು ಡೈರೆಕ್ಟಾಗಿ ಫಾರ್ವರ್ಡ್ ಬೆಂಡ್ ಮಾಡ್ಲಿಕ್ಕೆ ಆಗಲ್ಲ, ಬಹಳ ಕಷ್ಟ. ಆದರೆ ಕೆಲವು ಹಗ್ಗ ಅಥವಾ ಯೋಗ ಬೆಲ್ಟ್ ಅಥವಾ ಯೋಗ ರೋಪ್ ಅಥವಾ ಯೋಗ ಬ್ರಿಕ್ಸ್, ಈ ರೀತಿ ಕೆಲವು ಪರಿಕ್ರಮಗಳನ್ನು ಇಟ್ಕೊಂಡು ಅದರ ಸಹಾಯವನ್ನು ತಗೊಂಡು ನಾವು ಅಭ್ಯಾಸ ಮಾಡಿದ್ರೆ ನಮಗೆ ಫಾರ್ವರ್ಡ್ ಬೆಂಡ್ ಮಾಡುವುದು ಸುಲಭ ಆಗ್ಬಿಡುತ್ತೆ. ಇವಾಗ ಸಾಧಾರಣ ಏನಾಗುತ್ತೆ ಅಂತಂದರೆ, ನಮಗೆ ಯಾವಾಗಾದ್ರೂ ನಮಗೆ ಸೊಂಟ ನೋವು ಬಂದರೆ ನಮಗೆ ಮುಂದೆ ಬಗ್ಲಕ್ಕೆ ಬಿಡಲ್ಲ. ಏನಕ್ಕೆ ಬಗ್ಗಕ್ಕೆ ಬಿಡಲ್ಲ ಅಂದರೆ ಆ ಭಾಗ ಸ್ಟಿಫ್ ಆಗೋಗಿದೆ. ಆ ಸ್ಟಿಫ್ನೆಸ್ಸಿಂದ ನಮಗೆ ಫಾರ್ವರ್ಡ್ ಬೆಂಡ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಆದರೆ ಈ ರೀತಿ ಸಪೋರ್ಟ್ ತಗೊಂಡು ನಾವು ಮಾಡಿದ್ರೆ ಯಾವುದೇ ಆಗ್ಬೋದು, ಯಾವ ರೀತಿಯಾದಂಥ ಫಾರ್ವರ್ಡ್ ಬೆಂಡಿಂಗು ಸುಲಭವಾಗಿ ಮಾಡ್ಬೋದು. ಇನ್ನೊಂದು, ಈಗ ಎಲಿವೇಟೆಡ್ ಶೋಲ್ಡರ್ಸ್ ಅಂದರೆ ಒಂದು ಶೋಲ್ಡರ್ ಮೇಲಕ್ಕೆ ಒಂದು ಶೋಲ್ಡರ್ ಕೆಳಗಡೆ ಇರುತ್ತೆ. ಈ ರೀತಿಯ ಆದಂಥ ಶೋಲ್ಡರ್ಸ್ಗೆ ಕೆಲವು ಹಗ್ಗಗಳನ್ನು ಉಪಯೋಗಿಸ್ಕೊಂಡು ಕೈಗಳನ್ನು ಈ ರೀತಿ ಮೇಲಕ್ಕೆ ಮಾಡೋದು, ಕೈಯನ್ನು ಮೇಲಕ್ಕೆ ಚಾಚುವಂಥದ್ದು, ಈ ರೀತಿಯ ಅಭ್ಯಾಸಗಳನ್ನು ನಾವು ಮಾಡ್ಬೋದು. ಕೈ ನೋಡಿ, ಒಂದು ಹಗ್ಗ ಕೈ ಕೊಟ್ಬಿಟ್ಟು ಕೈನ ಮೇಲಕ್ಕಿಟ್ಟು ಹಿಂಗೆ ನೇರವಾಗಿ ಮುಂದಕ್ಕೆ ಹೋಗೋದು. ಈ ರೀತಿ ಕೈ ಹಿಂದಕ್ಕೆ ಹೋದಾಗ ಏನಾಗುತ್ತೆ, ಕೈ ಹಿಂದಕ್ಕೆ ಹೋದಾಗೆ ಈ ಭಾಗದ ಮಾಂಸಖಂಡಗಳಲ್ಲೆಲ್ಲ ಚಾಚುವಿಕೆ ಆಗುತ್ತೆ. ಈ ರಿಬ್ಬು ಮೇಲಕ್ಕೆ ಮೇಲಕ್ಕೆ ಲಿಫ್ಟ್ ಆದಾಗೆ ಅವಾಗ ಏನಾಗುತ್ತೆ, ಸ್ಕ್ಯಾಪುಲ ಮೇಲಕ್ಕೆ ಹೋಗುತ್ತೆ. ಈಗ ನೋಡಿ, ಶೋಲ್ಡರ್ ಬ್ಲೇಡ್ಗೆ 4 ಥರ ಮೂವ್ಮೆಂಟ್ ಇದೆ. ಒಂದು, ಕೈ ಮೇಲೆ ಎತ್ತುತ್ತೀವಿ, ಹೀಗೆ ಮೇಲೆ ಎತ್ತಿದಾಗೆ ಅದು ಎಲಿವೇಶನ್ ಅಂತ ಹೇಳ್ತೀವಿ. ಅದೇ ಕೈ ಕೆಳಗಡೆ ಹೋದರೆ ಅದಕ್ಕೆ ಡಿಪ್ರೆಷನ್ ಅಂತ ಕರಿತೀವಿ. ಇವಾಗ ಈ ರೀತಿ ಚೇಂಜಸ್ ಆದಾಗ ಏನಾಗುತ್ತೆ ಅಂದರೆ ಸ್ಪೈನ್ ಈ ರೀತಿ ಕರ್ವ್ ಆಗಿ ಹೋಗಿರುತ್ತೆ. ಈ ಸ್ಕೋಲಿಯಾಸಿಸ್ನಲ್ಲಿ ಪೋಸ್ಚರಲ್ ಚೇಂಜಸ್ ಅಂದರೆ ಸ್ಪೈನಲ್ ಕಾರ್ಡು, ಶೋಲ್ಡರ್ ನೋಡಿ ಭುಜ ಹಿಂಗೆ ಮುಂದಕ್ಕೆ ಬಂದಿದೆ, ಈ ಭುಜಗಳನ್ನು ಹಿಂದಕ್ಕೆ ತಳ್ಳಬೇಕು. ನಾರ್ಮಲ್ ಆಗಾದರೆ ಎಲ್ಲರೂ ನಾವು ಮಾಡ್ತೀವಿ. ಆದರೆ ಸ್ಕೋಲಿಯಾಸಿಸ್ನಲ್ಲಿ ವಿಶೇಷವಾಗಿ ನಾವು ಕೆಲವು ಹಗ್ಗಗಳು, ಬೆಲ್ಟು, ಬ್ರಿಕ್ ಎಲ್ಲ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ಆಸನದ ಅಭ್ಯಾಸ ಇನ್ನೂ ಸುಲಭ ಆಗ್ತಾ ಹೋಗುತ್ತೆ. ಈಗ ಕೆಲವು ಆಸನಗಳಿದ್ದಾವೆ. ವಿಸುಪ್ತ ವೀರಾಸನ ಸ್ಪೈನಲ್ ಕಾರ್ಡ್ ಸ್ಟ್ರೆಚ್ ಮಾಡಲಿಕ್ಕೆ, ಸೇತು ಬಂಧಾಸನ ಸ್ಪೈನ್ನ ಇನ್ನೂ ಎಳೆಯೋಕ್ಕೆ ಅವಕಾಶ ಮಾಡಿಕೊಡುತ್ತೆ.
ಭುಜಂಗಾಸನ ಆಗಿರ್ಬೋದು ಅಥವಾ ಶಲಭಾಸನ ಆಗಿರ್ಬೋದು. ಶಲಭಾಸನ ಅಂದರೆ ಹೊಟ್ಟೆ ಮೇಲೆ ಮಲ್ಕೊಂಡು ಕಾಲುಗಳನ್ನು ಮೇಲಕ್ಕೆ ಎತ್ತೋದು. ಅವಾಗ ಕಾಲು ಮೇಲೆ ಎತ್ತಿದಾಗ ಏನಾಗುತ್ತೆ, ಕಾಲ್ಗೂ ಸೊಂಟಕ್ಕೆ ಶಕ್ತಿ ಕೊಡಲಿಕ್ಕೆ ಬಹಳ ಅನುಕೂಲವಾಗುವಂಥ ಆಸನದ ಅಭ್ಯಾಸಗಳು. ಕೆಲವು ನಿಂತು ಮಾಡುವಂಥ ಆಸನಗಳಿದ್ದಾವೆ. ನಿಂತು ಮಾಡೋ ಆಸನಗಳಿಂದ ಉಪಯೋಗಗಳು ಏನು ಅಂತಂದರೆ, ಈ ಸ್ಕೋಲಿಯೋಸಿಸ್ನಲ್ಲಿ ಲೋವರ್ ಲಿಮ್ಸ್ ಅಂದರೆ ಸೊಂಟದ ಕೆಳಭಾಗದ ಮಾಂಸಖಂಡಗಳಲ್ಲಿ ಅಥವಾ ಶರೀರದ ಕೆಳಭಾಗಕ್ಕೆ ಸ್ವಲ್ಪ ಶಕ್ತಿ ಕಡಿಮೆ ಇರುತ್ತೆ. ಅವ್ರಿಗೆ ನಿಂತ್ಕೊಳ್ಳೋ ಅಷ್ಟು ಸ್ಟ್ರೆಂತ್ ಇರಲ್ಲ. ನಿಂತ್ಕೊಳ್ಳೋಕೆ ಸ್ಟ್ರೆಂತ್ ಇದ್ರೂ ಅಂದರೆ ಜಾಸ್ತಿ ಹೊತ್ತು ಅವ್ರಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಸುಸ್ತಾಗ್ತಾರೆ, ಆಯಾಸ ಆಗುತ್ತೆ. ಅವಾಗೆ ನಿಂತು ಮಾಡುವಂಥ ಆಸನಗಳು ತ್ರಿಕೋಣಾಸನ ಆಗಿರ್ಬೋದು, ಪಾರ್ಶ್ವಕೋಣಾಸನ ಆಗಿರ್ಬೋದು, ನಂತರ ಪಾರ್ಶ್ವೋತ್ಥಾನಾಸನ, ವೀರಭದ್ರಾಸನ 1, ವೀರಭದ್ರಾಸನ 2, ವೀರಭದ್ರಾಸನ 3, ಈ ಥರ ಹಲವಾರು ನಿಂತು ಮಾಡುವಂಥ ಆಸನಗಳ ಅಭ್ಯಾಸ. ಮತ್ತು ಕೆಲವು ಟ್ವಿಸ್ಟಿಂಗ್ ಪೋಸ್ಚರ್ಸ್ ಅಂದರೆ ತಿರುಚಿ ಮಾಡುವಂಥ ಆಸನಗಳ ಅಭ್ಯಾಸ. ತಿರುಚಿ ಮಾಡುವಂಥ ಆಸನಗಳ ಅಭ್ಯಾಸದಲ್ಲಿ ಭರದ್ವಾಜಾಸನ ಆಗಿರ್ಬೋದು ಅಥವಾ ವಕ್ರಾಸನ, ಮರೀಚಾಸನ ಆಗ್ಬೋದು. ಈ ರೀತಿ ಟ್ವಿಸ್ಟಿಂಗ್ ಮಾಡುವಂಥ ಆಸನಗಳೇನಾಗುತ್ತೆ ಅಂದರೆ ಆ ಬೋನ್ ಯಾವ ರೀತಿ ಕರ್ವ್ ಆಗಿರುತ್ತೋ ಅಲ್ಲಿರೋ ಬಿಗಿತವನ್ನು ತೆಗಿಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗುವಂಥ ಆಸನಗಳನ್ನು ನಾವು ಯೋಗದ ಅಭ್ಯಾಸದಿಂದ ನಾವು ನೋಡ್ಬೋದು. ಪ್ರತಿನಿತ್ಯ ಯೋಗದ ಅಭ್ಯಾಸ ಮಾಡ್ತಾ ಹೋದರೆ, ನಾನು ನಾಳೆ ಚೆನ್ನಾಗಿರ್ಬೇಕು ಅಂತಂದರೆ ಇವತ್ತಿಂದಾನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಅಂದರೆ ಸರಿ ಹೋಗುತ್ತೆ ಅಂತಲ್ಲ, ಆದರೆ ನಾವು ಆ ಇನ್ಸೆಕ್ಯೂರಿಟಿ ಅಂದರೆ ನನ್ನಿಷ್ಟೇ ನನ್ನ ಶರೀರ ಹೀಗೆ ಇರುತ್ತೆ, ಇದರಿಂದ ನಾನು ಹೀಗೆ ಇರ್ತೀನಿ, ನನಗೆ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅನ್ನೋದಂಗಿಲ್ಲ. ಯೋಗದ ಅಭ್ಯಾಸ ಮಾಡ್ತಾ ಮಾಡ್ತಾ ಮಾನಸಿಕವಾಗಿ ನಾವು ಮನಸ್ಸಿಂದನೇ ನಾವು ಚೇಂಜ್ ಆಗ್ತಾ ಹೋಗ್ತೀವಿ. ಅವಾಗ ಶಾರೀರಿಕವಾಗ್ಲೂ ನಮಗೆ ಬಾಡಿಗೆ ಸ್ಟ್ರೆಂತ್ ಬರ್ತಾ ಹೋಗ್ತದೆ. ನಮ್ಮ ಕೆಲಸಗಳು ನಾವೇ ಮಾಡ್ಕೊಳ್ಬೋದು. ನಾವು ನಿಂತ್ಕೊಳ್ಳೋದು, ಕುತ್ಕೊಳ್ಳೋದು ಇವೆಲ್ಲ ನಾವೇ ಮಾಡ್ಕೊಳ್ಳೋಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲ ಅಂತಂದರೆ ವಿ ಎಂಡ್ ವಿತ್ ಮಸ್ಕ್ಯುಲರ್ ಡಿಸ್ಟ್ರೋಫಿಯಾ, ಅಂದರೆ ಶೋಲ್ಡರ್ಸ್, ಎಲಿವೇಟೆಡ್ ಶೋಲ್ಡರ್ಸ್ ಆಗ್ಬೋದು, ಸ್ಪೈನಲ್ ಕಾರ್ಡ್ ಚೇಂಜಸ್ ಆಗ್ತವೆ. ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣಂತೆ ಬನ್ನಿ. ನಮಸ್ತೆ. ಇಂದಿನ ಅಭ್ಯಾಸ ಪ್ರಾಣಾಯಾಮದಿಂದ ಪ್ರಾರಂಭಿಸೋಣಂತೆ. ನಾಡಿ ಶೋಧನ ಪ್ರಾಣಾಯಾಮ. ಎಡಗೈ ಚಿನ್ಮುದ್ರ ಇರಲಿ, ಬಲಗೈ ನಾಸಿಕ ಮುದ್ರ. ನಾಸಿಕ ಮುದ್ರದಲ್ಲಿ 2 ಬೆರಳುಗಳನ್ನು ಒಳಮುಖವಾಗಿ ಮಡಚ್ಕೋಬೇಕು. ಹೆಬ್ಬೆರಳನ್ನು ಅದ್ರ ಮೇಲೆ ಇಡಿ. ಬಲಗೈಯಿಂದ ಬಲ ಮೂಗನ್ನು ಮುಚ್ಚಿ ಎಡಗಡೆಯಿಂದ ನಿಧಾನಕ್ಕೆ ಉಸಿರನ್ನು ತಗೊಳ್ಳಿ. ಉಸಿರು ತಗೊಳ್ಬೇಕಾದ್ರೆ ನೆನಪಿರಲಿ, 4 ಸೆಕೆಂಡಷ್ಟು ಉಸಿರು ಒಳಗೆ ಹೋಗಬೇಕು, 6 ಸೆಕೆಂಡಷ್ಟು ಉಸಿರು ಹೊರಗಡೆ ಬರಬೇಕು. ಈಗ ಉಸಿರನ್ನು ಬಿಡ್ತಾ ಎಡಮೂಗನ್ನು ಮುಚ್ಚಿ ಬಲಗಡೆಯಿಂದ ನಿಧಾನಕ್ಕೆ ಉಸಿರನ್ನು ಬಿಡಿ. ಮತ್ತು ನಿಧಾನಕ್ಕೆ ಬಲಕ್ಕೇ ಉಸಿರು ತಗೊಳ್ಳಿ. ಬಲಮೂಗನ್ನು ಮುಚ್ಚಿ ಎಡಕ್ಕೆ ನಿಧಾನಕ್ಕೆ ಉಸಿರನ್ನು ಬಿಡಿ. ಇದೇ ರೀತಿ ಅಭ್ಯಾಸ ಮಾಡ್ತಾ ಹೋಗಬೇಕು. ಕನಿಷ್ಠ ಅಂತಂದರೆ ಒಂದು ಪ್ರಾರಂಭ ಸ್ಥಿತಿಯಲ್ಲಿ ಒಂದು 2-3 ನಿಮಿಷ ಅಭ್ಯಾಸ ಆಗಬೇಕು. ಅಭ್ಯಾಸ ಆಗ್ತಾ ಆಗ್ತಾ ನಮಗೆ 10 ನಿಮಿಷ, ಪ್ರತಿದಿನ ಒಂದು 10 ನಿಮಿಷದ ಅಭ್ಯಾಸ ಮಾಡೋದ್ರಿಂದ ಮನಸ್ಸು ಬಹಳ ಸಮಾಧಾನ ಆಗ್ತಾ ಹೋಗುತ್ತೆ. ನಂತರ ನಮ್ಮ ಉಸಿರಾಟದ ಒಂದು ಕ್ರಮ ಸರಿಯಾಗ್ತಾ ಹೋಗುತ್ತೆ. ನಾಡಿ ಶೋಧನದ ಅಭ್ಯಾಸದಿಂದ ಹಲವಾರು ಬೆನಿಫಿಟ್ಸ್ ಇದೆ. ಇದರಲ್ಲಿ ಎಂಥದೇ ಆಗಿರಲಿ, ಸ್ಟ್ರೆಸ್, ಯಾವುದೇ ರೀತಿಯ ಸ್ಟ್ರೆಸ್ ಇರ್ಬೋದು, ಆಂಗ್ಸೈಟಿ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಅಥವಾ ಮನಸ್ಸು ತುಂಬ ಚಂಚಲವಾಗಿದ್ದರೆ, ತುಂಬ ಯೋಚನೆಗಳು ಬರ್ತಾಯಿದ್ದರೆ, ಇದನ್ನೆಲ್ಲದನ್ನು ನಾವು ಕಂಟ್ರೋಲಿಗೆ ತಗೊಂಡು ಬರುವಂಥ ಬಹಳ ಅದ್ಭುತವಾದಂಥ ಅಭ್ಯಾಸ.
ಈ ಪ್ರಾಕ್ಟೀಸಿಂದ ನಮಗೆ ನಮ್ಮ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಯಿತು ಅಂತಂದರೆ ಮಾಂಸಖಂಡಗಳಲ್ಲಿ ಇರುವಂಥ ಬಿಗಿತವನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು. ನಿಧಾನಕ್ಕೆ ಎರಡೂ ಕೈಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿ ಒಮ್ಮೆಲೆ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಜಸ್ಟ್ ವಿಟ್ನೆಸ್ ಮಾಡಿ ಅಷ್ಟೇ. ನೀವೇನು ಉಸಿರು ಎಳ್ಕೊಳ್ಳೋದು ಬಿಡೋದು ಏನೂ ಬೇಡ, ಜಸ್ಟ್ ನಾರ್ಮಲ್ ಬ್ರೀದಿಂಗೇ ಇರುತ್ತೆ. ಆದರೆ ಗಮನ ಉಸಿರಾಟದ ಕಡೆ ಇರಲಿ. ಗಮನಿಸ್ತಾ ಹೋಗಿ. ಉಸಿರು ತಗೊಂಡಾಗೆ ತಂಪಾದ ಗಾಳಿ ಒಳಗೆ ಹೋಗೋದು, ಉಸಿರು ಬಿಟ್ಟಾಗೆ ಬೆಚ್ಚನೆ ಉಸಿರು ಹೊರಗೆ ಬರೋದನ್ನು ಗಮನಿಸ್ತಾ ಹೋಗಿ. ಮನಸ್ಸು ಬಹಳ ಹಗುರ ಆಗ್ತಾ ಇರೋದನ್ನು ಗಮನಿಸ್ತಾ ಹೋಗಿ. ಅಭ್ಯಾಸದ ನಂತರ ಆ ಸಮಾಧಾನವಾದಂಥ ಸ್ಥಿತಿಯನ್ನೇ ಗಮನಿಸ್ತಾ ಹೋಗಿ. ನಿಧಾನಕ್ಕೆ ಕಣ್ಣುಗಳನ್ನು ತೆರೆಯಿರಿ. ಇಂದಿನ ಅಭ್ಯಾಸವನ್ನು ಪ್ರಾರಂಭಿಸೋಣಂತೆ. ಸೂರ್ಯ ನಮಸ್ಕಾರದಿಂದ ಪ್ರಾರಂಭ. ನಿಂತ್ಕೊಳ್ಳಿ. ಮ್ಯಾಟಿಗೆ ಮುಂಬದಿಯಲ್ಲಿ ಬನ್ನಿ. ಏಕಂ ನಮಸ್ಕಾರಾಸನ, ದ್ವೇ ಊರ್ಧ್ವಹಸ್ತಾಸನ, ತ್ರೀಣಿ ಪಾದಹಸ್ತಾಸನ, ಚತ್ವಾರಿ ಏಕಪಾದ ಪ್ರಸರಣಾಸನ, ಪಂಚ ದ್ವಿಪಾದ ಪ್ರಸರಣಾಸನ, ಷಟ್ ಅಷ್ಟಾಂಗ ನಮಸ್ಕಾರಾಸನ, ಸಪ್ತ ಭುಜಂಗಾಸನ, ಅಷ್ಟ ಅಧೋಮುಖ ಶ್ವಾನಾಸನ, ನವ ಏಕಪಾದ ಪ್ರಸರಣಾಸನ ಬಲಗಾಲು ಮುಂದೆ, ದಶ ಪಾದಹಸ್ತಾಸನ, ಏಕಾದಶ ಊರ್ಧ್ವಹಸ್ತಾಸನ, ದ್ವಾದಶ ನಮಸ್ಕಾರಾಸನ. ಏಕಂ ದ್ವೇ ತ್ರೀಣಿ ಚತ್ವಾರಿ ಎಡಗಾಲು ಹಿಂದೆ, ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ಇಂದಿನ ಅಭ್ಯಾಸದಲ್ಲಿ ನಾವು ಕೆಲವು ಅಭ್ಯಾಸಗಳು, ಕೆಲವು ಪರಿಕ್ರಮಗಳನ್ನು ಇಟ್ಟುಕೊಂಡು ಅಭ್ಯಾಸವನ್ನು ನೋಡೋಣಂತೆ. ಮೊದಲಿಗೆ ಸುಪ್ತ ತಾಡಾಸನ. ಈ ಸುಪ್ತ ತಾಡಾಸನ ಈ ಗುರುತ್ವಾಕರ್ಷಣೆಗೆ ಸಮವಾಗಿ ಮಲಗಿಕೊಂಡು ಮಾಡುವಂಥ ಅಭ್ಯಾಸ ಇದು. ಇದಕ್ಕೆ ನಮಗೆ ಒಂದು 3 ಬ್ರಿಕ್ ಬೇಕಾಗುತ್ತೆ, 1-2 ಬೆಲ್ಟ್ ಬೇಕಾಗುತ್ತೆ. ಮೊದಲಿಗೆ 2 ಕಾಲುಗಳನ್ನು ಮುಂದಕ್ಕೆ ಚಾಚಿ, ಕಾಲೆರಡು ಉದ್ದ, 2 ಕಾಲು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ. ಮೊದಲಿಗೆ 1 ಬ್ರಿಕ್ ತಗೊಳ್ಳಿ. ಆ ಬ್ರಿಕ್ನ 2 ಪಾದದ ಮಧ್ಯಕ್ಕೆ ಉದ್ದುದ್ದ ಇಡಿ. 1 ಬೆಲ್ಟ್ ತಗೊಂಡು ಪಾದ ಸುತ್ತು ಅದನ್ನು ಕಟ್ಟಿ, ಬೆಲ್ಟ್ ಜೊತೆಯಲ್ಲಿ ಲಾಕ್ ಮಾಡಿ. ಈ ರೀತಿ ಬೆಲ್ಟ್ ಕಟ್ಟಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಸಾಮಾನ್ಯ ನಾವು ಮಲ್ಕೊಂಡು ಸುಪ್ತ ತಾಡಾಸನ ಮಾಡಿದಾಗೆ ಪಾದಗಳು ಹೊರಗಡೆ ಹೊರಟೋಗುತ್ತೆ. ನಂತರ ಇನ್ನೊಂದು, ಈ ಸ್ಕಾಲಿಯಾಟಿಕ್ ಸ್ಪೈನಲ್ಲಿ ಏನಾಗುತ್ತೆ, ಈ ಸ್ಪೈನಲ್ ಕಾರ್ಡು ಡಿವಿಯೇಷನ್ ಇರೋದ್ರಿಂದ ನಮ್ದು ಪೆಲ್ವಿಕ್ಕು ಒಂದು ಮೇಲೆ ಕೆಳಗಡೆ ಇರೋದು, ಒಂದು ಪೆಲ್ವಿಕ್ಕು ಮೇಲೆ ಕೆಳಗಡೆ ಇರುತ್ತೆ. ನಂತರ ಶೋಲ್ಡರ್ ಬ್ಲೇಡ್ಸ್ನು ಅಷ್ಟೇ ಒಂದು ಮೇಲಕ್ಕೆ ಕೆಳಗಡೆ ಇರೋದ್ರಿಂದ ಮಲ್ಕೊಂಡಾಗ ಏನಾಗುತ್ತೆ, ಕಾಲುಗಳು ಸಮವಾಗಿ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ 1 ಬ್ರಿಕ್ ಜೊತೆ 1 ಬೆಲ್ಟ್ ಇಟ್ಕೊಂಡು ಕಟ್ಕೊಂಡ್ರೆ ಪಾದಗಳೆರಡು ಸಮವಾಗಿರುತ್ತೆ ಇದರಲ್ಲಿ. ಮತ್ತೆ ಇನ್ನೊಂದು ಬ್ರಿಕ್ ತಗೊಳ್ತೀವಿ. ಈಗ ಅದನ್ನ 2 ಮಂಡಿಯ ಮಧ್ಯ ಭಾಗದಲ್ಲಿ ಇಡಬೇಕು, ಉದ್ದುದ್ದ ಇಡ್ತೀವಿ. ಇನ್ನೊಂದು ಬೆಲ್ಟ್ ಅನ್ನು ತಗೊಂಡು ತೊಡೆಯ ಮೇಲ್ಗಡೆಯಿಂದ, ಅಂದ್ರೆ ಮಂಡಿಯಿಂದ ಮೇಲ್ಗಡೆ ಬೆಲ್ಟ್ ಅನ್ನ ಕಟ್ಟಬೇಕು. ಬೆಲ್ಟ್ ಅನ್ನ ಟೈಟ್ ಆಗಿ ಕಟ್ಕೊಳ್ಬೇಕು. ಇದೇ ರೀತಿ ಕಟ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಕಾಲ್ಗಳೆರಡು ಪಾದ ಮತ್ತೆ ಮಂಡಿ ಸಮವಾಗಿರುತ್ತೆ, ಕಾಲುಗಳು ಟೈಟ್ ಆಗಿ ಕಟ್ಕೊಂಡು. ಈಗ 3ನೇ ಬ್ರಿಕ್ಕು ಕೈಯಲ್ಲಿ ಇಟ್ಕೊಳ್ತೀವಿ.
ಹಾಗೆ ನಿಧಾನಕ್ಕೆ ಹಿಂದಕ್ಕೆ ನೇರವಾಗಿ ಮಲಗಿ ತಲೆಯ ಹಿಂಭಾಗದಲ್ಲಿ ಹಿಂದಕ್ಕೆ ಚಾಚಿ ಕೈಯನ್ನು ಎಳಿಬೇಕು ಮೇಲಕ್ಕೆ. ನಂತರ ಹಾಗೆ ನಿಧಾನಕ್ಕೆ ಮುಂದಕ್ಕೆ. ಈ ರೀತಿಯ ಈ ಅಭ್ಯಾಸದಿಂದ ಒಂದು ಶೋಲ್ಡರ್ ಬ್ಲೇಡ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಮತ್ತೊಂದು ಬ್ರಿಕ್ ಇಟ್ಕೊಂಡು ಮೇಲ್ಗಡೆ ಎಳೆಯೋದ್ರಿಂದ ನಾವು ಸ್ಪೈನನ್ನು ವರ್ಟಿಕಲ್ ಅಂದರೆ ಕೆಳಮುಖವಾಗಿ ಮಲ್ಕೊಂಡು ಹಾರಿಜೆಂಟಲ್ ಡೈರೆಕ್ಷನಲ್ಲಿ ಸ್ಟ್ರೆಚ್ ಮಾಡ್ತೀವಿ. ಒಂಥರ ಇದು ಪ್ಯಾಸಿವ್ ಟ್ರ್ಯಾಕ್ಷನ್ ಅಂತಲೂ ನಾವು ನೋಡ್ಬೋದು ಇದರಲ್ಲಿ. ಯಾಕಂದರೆ ಅಲ್ಲಿ ಒಂದು ಕಡೆ ಕಾಲು ಲಾಕ್ ಆಗಿದೆ, ಇಲ್ಲಿಂದ ಬ್ರಿಕ್ಕಿಂದ ಹಿಡ್ಕೊಂಡು ಕೈಯಿಂದ ಮೇಲಕ್ಕೆ ಎಳೆಯೋದು, ನಂತರ ಕೆಳಕ್ಕೆ ಬಿಡೋದು. ಇದನ್ನು ಒಂದು 10 ಸತಿ ಅಭ್ಯಾಸ ಮಾಡಬೇಕು. ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದರೆ ಸ್ಪೈನಲ್ ಪೋಸ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ, ಇನ್ನು ಸ್ಪೈನ್ ಜಾಸ್ತಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಿಧಾನಕ್ಕೆ ವಿಶ್ರಾಂತಿ, ಬ್ರಿಕ್ನ ಪಕ್ಕಕ್ಕಿಡಿ, ಮೊಣಕೈಯನ್ನು ನೆಲಕ್ಕೆ ಒತ್ತಿ ನಿಧಾನಕ್ಕೆ ಮೇಲಕ್ಕೆ ಏಳಿ. 2 ಬ್ರಿಕ್ಗಳನ್ನು ತೆಕ್ಕೊಳ್ಳಿ, ಬೆಲ್ಟ್ ಪಕ್ಕಕ್ಕಿಡಿ, ಮುಂದಿನ ಅಭ್ಯಾಸ ಅಧೋಮುಖ ವೀರಾಸನ. ಅಧೋ ಅಂದರೆ ಕೆಳಕ್ಕೆ, ಮುಖ ಅಂದರೆ ಫೇಸ್, ವೀರ ಅಂತಂದರೆ ವಾರಿಯರ್ ಪೋಸ್ ಅಂತ ಕರಿತೇವೆ ಇದಕ್ಕೆ. ಮೊದಲಿಗೆ ವಜ್ರಾಸನಕ್ಕೆ ಬರ್ತೀವಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. 2 ಬ್ರಿಕ್ಸನ್ನು ತಗೊಳ್ತೀವಿ. 2 ಬ್ರಿಕ್ಸನ್ನು ಮುಂದಗಡೆ ಇಟ್ಕೋಬೇಕು. 2 ಬ್ರಿಕ್ಸ್ ಮುಂದಕ್ಕಿಡಿ. ಈಗ ನಿಧಾನಕ್ಕೆ 2 ಕೈಗಳನ್ನು ಬ್ರಿಕ್ಕಿನ ಮೇಲಿಡಿ. ಬ್ರಿಕ್ನ ಮುಂದಕ್ಕೆ ಚಾಚಬೇಕು. ಇನ್ನು ಸ್ವಲ್ಪ ಕೈಯನ್ನು ಮುಂದಕ್ಕೆ ಚಾಚಿ. ಈ ರೀತಿ ಮಾಡಿದಾಗೆ ವರ್ಟಿಕಲ್ ಡೈರೆಕ್ಷನಲ್ಲಿ ಕೈಯನ್ನು ಮುಂದಕ್ಕೆ ಹೋಗ್ತಾ ಇದೆ, ಸ್ಪೈನು ಅದೇ ಡೈರೆಕ್ಷನಲ್ಲಿ ಎಳೆಯಲ್ಪಡ್ತಾ ಇದೆ. ನಂತರ ತಲೆ ಭಾಗ ಕೆಳಕ್ಕೆ. ಯಾರಿಗೆ ತಲೆ ಕೆಳಗಡೆ ಹೋಗಲ್ವೋ ಆ ಥರದ್ದವರು ಹಣೆಗೆ ಒಂದು ಸಪೋರ್ಟ್ ತಗೊಳ್ಳಿ. ಒಂದು ಬೆಡ್ಶೀಟ್ ಇಟ್ಕೋಬೋದು ಅಥವಾ ಒಂದು ಬ್ರಿಕ್ಕನ್ನು ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಕೈಯನ್ನು ಎಷ್ಟು ಮುಂದಕ್ಕೆ ಚಾಚ್ತಾ ಹೋಗ್ತೀವಿ, ಸೊಂಟದ ಪಕ್ಕೆಲುಬುಗಳು, ಸ್ಪೈನಲ್ ಕಾರ್ಡು, ಸೊಂಟದ ಮೂಳೆಗಳು ಪ್ರತಿಯೊಂದು ಭಾಗಕ್ಕೂ ಚಾಚುವಿಕೆ ಬರ್ತಾ ಹೋಗುತ್ತೆ. ಇದರಿಂದ ಸ್ಪೈನ್ ಇನ್ನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಸ್ಟ್ರಕ್ಚರ್ ಇಂಪ್ರೂವ್ ಆಗ್ತಾ ಹೋಗ್ತದೆ, ಪೋಸ್ಚರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಶೋಲ್ಡರ್ ಬ್ಲೇಡ್ಸ್ನು ಇಂಪ್ರೂವ್ ಆಗ್ತಾ ಹೋಗ್ತವೆ. 8 ರಿಂದ 10 ಉಸಿರಾಟ ಇರೋದು ಒಳ್ಳೆಯದು. ಮುಂದಿನ ಅಭ್ಯಾಸ ತಾಡಾಸನ. ನಾವು ಮೊದಲಿಗೆ ತಾಡಾಸನ ಮಲಗಿಕೊಂಡು ಮಾಡಿದ್ವಿ, ಈಗ ನಿಂತು ತಾಡಾಸನ ಮಾಡ್ತೀವಿ. ಅದೇ ಅಭ್ಯಾಸವನ್ನು ಈ ಅಭ್ಯಾಸದಲ್ಲಿ ನೋಡೋಣಂತೆ. ಇದಕ್ಕೂ ನಮಗೆ 3 ಬ್ರಿಕ್ ಬೇಕಾಗುತ್ತೆ. ಒಂದು ಬ್ರಿಕ್ಕು 2 ಕಾಲ್ ಮಧ್ಯದಲ್ಲಿ ಇಟ್ಕೊಳ್ತೀವಿ, ಮತ್ತೊಂದು ಬ್ರಿಕ್ಕನ್ನು 2 ತೊಡೆಯ ಸಂಧಿಯ ಮಧ್ಯದಲ್ಲಿ ಇಟ್ಕೊಳ್ತೀವಿ, ಮತ್ತೊಂದು ಬ್ರಿಕ್ಕಿಂದ ಕೈಗಳನ್ನು ಮೇಲ್ಮುಖವಾಗಿ ಎಳಿತೀವಿ. ನೇರವಾಗಿ ನಿಂತ್ಕೊಳ್ಳಿ. ಮೊದಲಿಗೆ ಒಂದು ಬ್ರಿಕ್ ಇಟ್ಕೊಳ್ಳಿ ಕೈಯಲ್ಲಿ, ಪಾದ 2 ಸ್ವಲ್ಪ ಅಗಲ ಇಟ್ಕೊಳ್ಳಿ, 2 ಪಾದದ ಮಧ್ಯದಲ್ಲಿ ಬ್ರಿಕ್ಕನ್ನು ಇಟ್ಕೊಳ್ಳಿ. ಮತ್ತೊಂದು ಬ್ರಿಕ್ ತಗೊಳ್ಳಿ, ಅದನ್ನ ತೊಡೆಯ ಸಂಧಿಗೆ ಇಟ್ಕೊಳ್ಳಿ. ಇನ್ನೊಂದು ಬ್ರಿಕ್ಕನ್ನು ತಗೊಳ್ಳಿ ಕೈಯಲ್ಲಿ. ಈಗ 2 ಈ ತೊಡೆ ಸಂಧಿಯಲ್ಲಿರುವಂಥ ಬ್ರಿಕ್ಕನ್ನ 2 ತೊಡೆಗಳಿಂದ ಆ ಬ್ರಿಕ್ಕನ್ನು ತಳ್ಳಬೇಕು. ಪೃಷ್ಠದ ಭಾಗ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಈಗ ಉಸಿರು ತಗೊಳ್ತಾ ಕೈಗಳನ್ನು ಮೇಲಕ್ಕೆ, ಕೈ ಚಾಚಬೇಕು ಮೇಲಕ್ಕೆ, ಕೈಯನ್ನು ಮೇಲ್ಮುಖವಾಗಿ ಎಳಿತಾ ಹೋಗ್ಬೇಕು. ಇಲ್ಲಿ ಕೆಳಗಡೆ ಪಾದದ ಹತ್ರ ಬ್ರಿಕ್ನ ಒತ್ತಬೇಕು, ನಂತರ ತೊಡೆಯ ಹತ್ರ ಇರುವಂಥ ಬ್ರಿಕ್ಕನ್ನು ಒತ್ತಬೇಕು. 2 ಕಡೆಯಿಂದನೂ ಒತ್ತಾ ಹೋಗಿ ಬ್ರಿಕ್ನ. ಮತ್ತೊಂದು ಬ್ರಿಕ್ಕು ಮೇಲಕ್ಕಿದೆ, ಕೈಯನ್ನ ಮೇಲ್ಮುಖವಾಗಿ ಚಾಚ್ತಾ ಹೋಗ್ಬೇಕು ಮೇಲಕ್ಕೆ, ನಿಧಾನವಂತ ಉಸಿರಾಟ. ಈ ಅಭ್ಯಾಸದಲ್ಲಿ ನಾವು ಸ್ಪೈನನ್ನು ಮೇಲ್ಮುಖವಾಗಿ ಚಾಚಲ್ಪಡ್ತಾ ಇದ್ದೀವಿ. ವಿ ಆರ್ ಸ್ಟ್ರೆಚಿಂಗ್ ಇನ್ ಅಪ್ಪರ್ ಡೈರೆಕ್ಷನ್. ಕೈಯನ್ನು ಚೆನ್ನಾಗಿ ಎಳಿತಾ ಹೋಗಿದೆ ಮೇಲಕ್ಕೆ, ನಿಧಾನಕ್ಕೆ ಉಸಿರಾಡ್ತಾ ಇರಬೇಕು. ಮತ್ತೊಮ್ಮೆ ಉಸಿರು ತಗೊಳ್ತೀವಿ, ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಕೆಳಕ್ಕೆ. ವಿಶ್ರಾಂತಿ. 2 ಎಲ್ಲ ಬ್ರಿಕ್ಸನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಮುಂದಿನ ಅಭ್ಯಾಸ ಒಂದು ಬ್ಯಾಲೆನ್ಸಿಂಗ್ ಪೋಸ್ಚರ್. ಇದರ ಹೆಸರು ವೃಕ್ಷಾಸನ. ವೃಕ್ಷ ಅಂದರೆ ಒಂದು ಮರ. 2 ಪಾದಗಳು ಜೋಡಿಸಿರ್ಬೇಕು. ಬಲಗಾಲ್ ಮಡಚಿ, ಬಲಗಾಲ್ ಪಾದ ಎಡಗಾಲ್ ತೊಡೆಯ ಸಂಧಿ ಕೊಡಿ. ಕಾಲ್ಬೆರಳು ಮಂಡಿಯ ಕಡೆ ದಿಕ್ಕಲ್ಲಿರಬೇಕು. ಬಲಕಾಲನ್ನು ಸ್ವಲ್ಪ ಹಿಂದಕ್ಕೆ ತಗೊಳ್ಳಿ. 2 ಕೈ ಎದೆ ಮುಂಭಾಗದಲ್ಲಿ ನಮಸ್ಕಾರ ಮುದ್ರೆ. ಮೊದಲಿಗೆ ಯಾವ್ದಾದ್ರು ಒಂದು ಪಾಯಿಂಟನ್ನು ಫೋಕಸ್ ಮಾಡಿ ಅದರ ಕಡೆಗೆ ಗಮನ ಕೊಡಿ. ಇದೇ ಭಂಗಿಯಲ್ಲಿ ಒಂದು 10 ಉಸಿರಾಟ ಇರಲಿ. ಸ್ವಲ್ಪ ಬಲಕಾಲನ ಮಂಡಿ ಮುಂದೆ ಬರ್ತಾ ಇರುತ್ತೆ, ಆದಷ್ಟು ಸ್ವಲ್ಪ ಹಿಂದೆ, ಹೊಟ್ಟೆ
ಮುಂದೆ ಹೋಗಬಾರ್ದು, ಹೊಟ್ಟೆ ಒಳಗೆ ಇಳ್ಕೊಳ್ಳಿ. ಒಂದು 5 ಉಸಿರಾಟದ ನಂತರ ನಿಧಾನಕ್ಕೆ ಎರಡೂ ಕೈಗಳನ್ನು ಮೇಲಕ್ಕೆ ಕಿವಿಯ ಪಕ್ಕದಿಂದ ಮೇಲಕ್ಕೆ ಚಾಚಿ. ಆದಷ್ಟು ಅಂಗೈಗಳು ಒತ್ತಿರಲಿ. ನಿಧಾನಕ್ಕೆ ಉಸಿರಾಡಿ. ಕೈಗಳನ್ನು ಸೊಂಟದ ಕೆಳಭಾಗದಿಂದ ಚಾಚಬೇಕು. ಈ ಪ್ರಾಕ್ಟೀಸಿಂದ ಹೆಲ್ಪ್ಫುಲ್ ಏನಂತಂದರೆ, ಒಂದು ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ, ಕಾಲುಗಳಲ್ಲಿ ಶಕ್ತಿ ಬರ್ತಾ ಹೋಗುತ್ತೆ. ನಂತರ ಶರೀರದ ಪ್ರತಿಯೊಂದು ಭಾಗಕ್ಕೂ ಚಾಚುವಿಕೆ ಬರುತ್ತೆ. ನಿಧಾನಕ್ಕೆ ಉಸಿರು ತಗೊಳ್ತಾ ವಾಪಸ್ ಬನ್ನಿ. ಉಸಿರನ್ನು ಬಿಡ್ತಾ ಕಾಲನ್ನು ಬಿಡಿ, ಕೈಯನ್ನು ಬಿಡಿ. ಮುಂದಿನ ಮತ್ತೊಂದು ಅಭ್ಯಾಸ, ಬಹಳ ಅದ್ಭುತವಾದಂಥ ಅಭ್ಯಾಸ. ಇದಕ್ಕೆ ಉತ್ಕಟಾಸನ ಅಂತಲೇ ಹೆಸರು. ಉತ್ಕಟ ಅಂತಂದರೆ ಪವರ್ಫುಲ್ ಅಂತ ಹೆಸರು ಇದಕ್ಕೆ ನಾವು 2 ಬ್ರಿಕ್ಕನ್ನು ಉಪಯೋಗಿಸ್ಕೊಂಡು ಅಭ್ಯಾಸವನ್ನು ಮಾಡ್ತೀವಿ. ಮೊದಲನೆಯ ಬ್ರಿಕ್ಕನ್ನು ತೊಡೆಯ ಸಂದಿಗೆ ಇಟ್ಕೊಳ್ತೀವಿ, ಮತ್ತೊಂದು ಬ್ರಿಕ್ಕನ್ನು ಕೈಯಲ್ಲಿ ಇಟ್ಕೊಳ್ತೀವಿ. 2 ಕಾಲು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ. 2 ತೊಡೆಯಿಂದ ಬ್ರಿಕ್ಕನ್ನು ಒತ್ತಾ ಇರಬೇಕು. ಎಷ್ಟು ಬ್ರಿಕ್ಕನ್ನು ಒತ್ತೀರೋ ಅಷ್ಟು ತೊಡೆಯ ಮಾಂಸಖಂಡಗಳು ಹೊರಮುಖವಾಗಿ ತಿರುಗಲ್ಪಟ್ಟುತ್ತೆ, ಪೃಷ್ಠದ ಭಾಗ ಒಳಮುಖವಾಗಿ ಹೋಗುತ್ತೆ. ಉಸಿರು ತಗೊಳ್ತಾ 2 ಕೈ ಮೇಲಕ್ಕೆ ತಗೊಳ್ಳಿ, ಕೈಗಳೆರಡು ಚಾಚಿ ಮೇಲಕ್ಕೆ. ಒಮ್ಮೆ ಸ್ವಲ್ಪ ಹೊಟ್ಟೆ ಒಳಗಡೆ ಎಳ್ಕೊಳ್ಳಿ. ಉಸಿರನ್ನು ಬಿಡ್ತಾ ಕುರ್ಚಿಯ ಆಕಾರಕ್ಕೆ ಬನ್ನಿ. ಆ ಬ್ರಿಕ್ಕನ್ನು ಒತ್ತಾ ಕುರ್ಚಿಯ ಆಕಾರಕ್ಕೆ ಕೈಯನ್ನು ಚಾಚ್ತಾ ಹೋಗ್ಬೇಕು ಮೇಲ್ಮುಖವಾಗಿ. ಸೊಂಟದ ಭಾಗ ಕೆಳಗಡೆ ಇಳಿಸ್ತಾ ಹೋಗಿ. ನಿಧಾನವಂತ ಉಸಿರಾಟ. ಆದಷ್ಟು ದೃಷ್ಟಿ ಮುಮ್ಮುಖವಾಗಿರಲಿ. ಇಲ್ಲಿ ನಿಮ್ಮ ಮಂಡಿ ಕಾಲು ಬೆರಳು ದಾಟಿ ಮುಂದಕ್ಕೆ ಹೋಗಬಾರ್ದು. ನಿಧಾನಕ್ಕೆ ಉಸಿರು ತಗೊಳ್ಳಿ, ನಿಧಾನಕ್ಕೆ ಉಸಿರು ಬಿಡಿ. 8 ರಿಂದ 10 ಉಸಿರಾಟ. ಈ ಎಲ್ಲ ಅಭ್ಯಾಸಗಳಿಂದ ನಮ್ಮ ಸ್ಪೈನಲ್ ಕಾರ್ಡ್ಗೆ ನಾವು ಅದರ ಕಡೆಗೆ ಉದ್ದೇಶ ಇಟ್ಕೊಂಡು ಅಭ್ಯಾಸ ಮಾಡ್ತಿರೋದು. ಈ ಎಲ್ಲ ಅಭ್ಯಾಸಗಳು ಸ್ಪೈನನ್ನು ವರ್ಟಿಕಲ್ ಡೈರೆಕ್ಷನ್ನಲ್ಲಿ ಸ್ಟ್ರೆಚ್ ಮಾಡೋದ್ರಿಂದ ನಮ್ಮ ಸ್ಪೈನಲ್ಲಿರುವಂಥ ಕರ್ವೇಚರ್ನ ಕ್ರಮೇಣ ಕಡಿಮೆ ಮಾಡಿಕೊಳ್ಬಹುದು. ನಿಧಾನಕ್ಕೆ ಉಸಿರು ತಗೊಳ್ತಾ ವಾಪಸ್ ಬರ್ತೀವಿ. ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಬ್ರಿಕ್ಕನ್ನು ಕೆಳಗಡೆ ಇಳಿಸಿ. ವಿಶ್ರಾಂತಿ. ಸ್ವಲ್ಪ 2 ಕಾಲು ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ. ಯಾರಿಗೆ ಇದು ಬಹಳ ಕಂಫರ್ಟಬಲ್ ಅನ್ನಿಸ್ತದೆ ಅವರು ಪ್ರತಿಯೊಂದು ಅಭ್ಯಾಸವನ್ನು 2 ರಿಂದ 3 ಸತಿ ಅಭ್ಯಾಸ ಮಾಡೋದು ಇನ್ನೂ ಉತ್ತಮ. 2ನೇ ಸುತ್ತಲ್ಲಿ ಅಥವಾ 3ನೇ ಸುತ್ತಲ್ಲಿ ನಿಮ್ಮ ಶರೀರಕ್ಕೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಬರ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಮುಂದಿನ ಅಭ್ಯಾಸವನ್ನು ನೋಡೋಣಂತೆ. ಮುಂದಿನ ಅಭ್ಯಾಸದಲ್ಲಿ ನಾವು ಎಲ್ಲ ಕುಳಿತುಕೊಂಡು ಮಾಡುವಂಥ ಎಲ್ಲ ಟ್ವಿಸ್ಟಿಂಗ್ ಅಭ್ಯಾಸಗಳು, ಅಂದರೆ ಸ್ಪೈನನ್ನು ಟ್ವಿಸ್ಟ್ ಮಾಡುವಂಥ ಅಭ್ಯಾಸಗಳು. ಇದಕ್ಕೆ ನಮಗೆ 2 ಬ್ರಿಕ್ ಬೇಕಾಗುತ್ತೆ. ಮೊದಲನೇ ಬ್ರಿಕ್ ಮೇಲೆ ಕೂತ್ಕೊಳ್ಳಿ. ಸಿಟ್ ಇನ್ ಕ್ರಾಸ್ ಲೆಗ್ಸ್. ಮುಂದಿನ ಅಭ್ಯಾಸಗಳು ಎಲ್ಲ ಕುಳಿತು ಮಾಡುವಂಥ ಟ್ವಿಸ್ಟಿಂಗ್ ಪೋಸ್ಚರ್ಸ್ ಅನ್ನು ನೋಡೋಣಂತೆ. ಮ್ಯಾಟಿಗೆ ಎಡಬದಿಯಲ್ಲಿ ತಿರುಗಿ 2 ಬ್ರಿಕ್ ಇಟ್ಕೊಳ್ಬೇಕು. 1 ಬ್ರಿಕ್ ಮೇಲೆ ಕೂತ್ಕೊಳ್ಳಿ. ಮತ್ತೊಂದು ಬ್ರಿಕ್ಕನ್ನು ಬೆನ್ನಿನ ಹಿಂಭಾಗದಲ್ಲಿ, ಅಂದರೆ ಸೊಂಟದ ಹಿಂಭಾಗದಲ್ಲಿ ಇಟ್ಕೊಳ್ಳಿ. 2 ಕಾಲುಗಳನ್ನು ಚೆನ್ನಾಗಿ ಕ್ರಾಸ್ ಲೆಗ್ಸ್ ಅಲ್ಲಿ ಕೂತ್ಕೊಳ್ಳಿ. ಮೊದಲು ಉಸಿರು ತಗೊಳ್ತಾ 2 ಕೈಗಳನ್ನು ಮೇಲಕ್ಕೆ ಚಾಚಿ. ಕೈಗಳೆರಡು ಚೆನ್ನಾಗಿ ಎಳಿಯಲ್ಪಡಬೇಕು ಮೇಲಕ್ಕೆ. ಎಲ್ಲ ಟ್ವಿಸ್ಟಿಂಗ್ ಪೋಸ್ಚರ್ಸು ಸ್ಪೈನಲ್ ಕಾರ್ಡ್ನ ರಿಲ್ಯಾಕ್ಸ್ ಮಾಡುವಂಥ ಅಭ್ಯಾಸಗಳು. ಈಗ ಎಡಗೈಯಿಂದ ಬಲ ಮಂಡಿಯನ್ನು ಹೋಲ್ಡ್ ಮಾಡಿ, ಬಲಗೈಯನ್ನು ಬ್ರಿಕ್ಕಿನ ಮೇಲೆ ಇಟ್ಕೊಳ್ಳಿ. ಒಮ್ಮೆ ಉಸಿರು ತಗೊಳ್ಳಿ. ಉಸಿರನ್ನು ಬಿಡ್ತಾ ನಿಧಾನಕ್ಕೆ ನಿಮ್ಮ ಬಲಪಕ್ಕಕ್ಕೆ ತಿರುಗಿ. ನಿಧಾನವಂತ ಉಸಿರಾಟ. 1 2 3 4 5 6 7 8 9 10. ಉಸಿರು ತಗೊಳ್ತಾ 2 ಕೈ ಮೇಲಕ್ಕೆ ತಗೊಳ್ಳಿ. ಕೈಗಳೆರಡು ಚಾಚಿ ಮೇಲಕ್ಕೆ ಎಳಿಬೇಕು. ಈಗ ಬಲಗೈಯಿಂದ ಎಡ ಮಂಡಿಯನ್ನು ಇಟ್ಕೊಳ್ಳಿ. ಎಡಗೈಯನ್ನು ಬ್ರಿಕ್ಕಿನ ಮೇಲೆ ಇಟ್ಕೊಳ್ಳಿ. ಪೂರ್ತಿ ಒಮ್ಮೆ ಉಸಿರು ತಗೊಳ್ಳಿ. ಉಸಿರನ್ನು ಬಿಡ್ತಾ ಶರೀರ ಪೂರ್ತಿ ನಿಮ್ಮ ಎಡಬದಿಗೆ ತಿರುಗಿಸ್ತಾ ಹೋಗಿ. ಸ್ಲೋ ಇನ್ಹಲೇಷನ್, ಸ್ಲೋ ಎಕ್ಸಲೇಷನ್. 1 2 3 4
5. ನಿಧಾನಕ್ಕೆ ವಾಪಸ್ ಬರ್ತೀವಿ. ದೆನ್ ರಿಲ್ಯಾಕ್ಸ್, ವಿಶ್ರಾಂತಿ. ಮುಂದಿನ ಮತ್ತೊಂದು ಟ್ವಿಸ್ಟಿಂಗ್ ಅಭ್ಯಾಸ, ಇದರ ಹೆಸರು ಭರದ್ವಾಜಾಸನ. ಎರಡೂ ಕಾಲುಗಳನ್ನು ಉದ್ದಕ್ಕೆ ಚಾಚಿ, ಎರಡೂ ಕಾಲು ಮುಂದಕ್ಕೆ. ಮೊದಲಿಗೆ ಎಡಗಾಲನ್ನು ಬಲ ಪೃಷ್ಠದ ಕೆಳಗಡೆ ಇಟ್ಕೊಳ್ಳಿ. ಬಲಗಾಲನ್ನು ಎಡಗಾಲು ಪಾದದ ಮೇಲೆ ಹಾಕಿ, ಪಾದದ ಮೇಲೆ ಪಾದ, ಎರಡೂ ಮಂಡಿಯನ್ನು ನೆಲಕ್ಕೆ ಊರಬೇಕು. ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ, ಕೈಯನ್ನು ಮೇಲಕ್ಕೆ ಎಳಿಬೇಕು, ಚೆನ್ನಾಗಿ ಚಾಚಬೇಕು ಮೇಲಕ್ಕೆ. ಈಗ ಬಲಗೈಯಿಂದ ಎಡ ಮಂಡಿಯನ್ನು ಹೋಲ್ಡ್ ಮಾಡಿ, ಎಡಗೈಯನ್ನು ದಿಂಬಿನ ಮೇಲೆ ಇಟ್ಕೊಳ್ಳಿ ಅಥವಾ ಬ್ರಿಕ್ಕಿನ ಮೇಲೆ ಇಟ್ಕೊಳ್ಳಿ. ಒಮ್ಮೆ ಉಸಿರು ತಗೊಳ್ಳಿ, ಉಸಿರನ್ನು ಬಿಡ್ತಾ ಎರಡೂ ಭುಜಗಳನ್ನು ಎಡಕ್ಕೆ ತಿರುಗಿಸ್ತಾ ಹೋಗ್ಬೇಕು. ಒಂದ್ ಕಡೆ ಗ್ರಿಪ್ ಮಾಡಿ ಮತ್ತೊಂದು ಕಡೆ ತಿರುಗಿಸ್ತಾ ಹೋಗಿ. ಬ್ರೀತ್ ಔಟ್ ಅಂಡ್ ಟ್ವಿಸ್ಟ್. ಪೂರ್ತಿ ಟ್ವಿಸ್ಟ್ ಮಾಡ್ತಾ ಹೋಗಿ, ಪೂರ್ಣ ಟ್ವಿಸ್ಟ್ ಮಾಡಿ. ನಿಧಾನವಂತ ಉಸಿರಾಟ. 1 2 3 4 5 6 7 8 9 10. ನಿಧಾನಕ್ಕೆ ವಾಪಸ್ ಬರ್ತೀವಿ. ಎಸ್, ಈಗ ಎರಡೂ ಕಾಲುಗಳನ್ನ ಮುಂದಕ್ಕೆ ಚಾಚಿ, ಈಗ ಬಲ ಕಾಲು ಎಡ ಪೃಷ್ಠದ ಕೆಳಗಡೆ ಇಟ್ಕೊಳ್ಳಿ. ಎಡಗಾಲನ್ನ ಅದರ ಮೇಲೆ, ಎರಡೂ ಮಂಡಿ ನೆಲಕ್ಕೆ ಊರಿರ್ಬೇಕು. ಈಗ ಉಸಿರು ತಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆ ಚಾಚಿ, ಕೈ ಎಳಿಬೇಕು ಮೇಲಕ್ಕೆ. ಎಸ್, ಈಗ ಎಡ ಕೈಯಿಂದ ಬಲ ಮಂಡಿಯನ್ನು ಹೋಲ್ಡ್ ಮಾಡಿ, ಬಲಗೈಯಿಂದ ಹಿಂದಗಡೆ ಬ್ರಿಕ್ ಮೇಲೆ ಕೈ ಇಟ್ಕೊಳ್ಳಿ. ಪೂರ್ತಿ ಉಸಿರನ್ನ ಬಿಡ್ತಾ ಇಡೀ ಶರೀರವನ್ನು ಒಮ್ಮೆಲೆ ಬಲಕ್ಕೆ ತಿರುಗಿಸ್ತಾ ಹೋಗ್ಬೇಕು. ಬ್ರೀತ್ ಔಟ್ ಅಂಡ್ ಟ್ವಿಸ್ಟ್ ಟು ರೈಟ್ ಸೈಡ್. ನಿಧಾನವಂತ ಉಸಿರಾಟ. 1. ಎಲ್ಲ ಟ್ವಿಸ್ಟಿಂಗ್ ಪೋಸ್ಚರ್ಸು ಅಷ್ಟೇ ಸ್ಪೈನಲ್ ಕಾರ್ಡ್ನ ಹೆಲ್ತ್ನ ಇಂಪ್ರೂವ್ ಮಾಡೋಕ್ಕೆ, ಅಂದರೆ ಅದರ ಲೈಫ್ ಸ್ಪ್ಯಾನ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುವಂಥ ಪ್ರಾಕ್ಟೀಸಸ್. 8 ರಿಂದ 10 ಉಸಿರಾಟ. 1 2 3 4 5. ಎಸ್, ನಿಧಾನಕ್ಕೆ ಉಸಿರು ತಗೊಳ್ತಾ ವಾಪಸ್ ಬನ್ನಿ. ಎರಡೂ ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ, ಬ್ರಿಕ್ಕಿಂದ ಕೆಳಗಡೆ ಇಳಿರಿ. ಈಗ ಶವಾಸನಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಳೋಣಂತೆ. 2 ಬ್ರಿಕ್ ಬೇಕಾಗುತ್ತೆ. ಒಂದು ಬ್ರಿಕ್ಕು ಎದೆಯ ಹಿಂಭಾಗಕ್ಕೆ ಅಡ್ಡವಾಗಿ ಇಟ್ಕೊಳ್ಳಿ, ಫ್ಲ್ಯಾಟ್ ಆಗಿ. ಮತ್ತೊಂದು ಬ್ರಿಕ್ಕನ್ನು ತಲೆಯ ಭಾಗಕ್ಕೆ ಹಿಂದೆಗಡೆ. ಒಂದು ಬ್ರಿಕ್ಕಿಂದ ಇನ್ನೊಂದು ಬ್ರಿಕ್ಕಿಗೆ ನಮ್ಮ ಫಿಂಗರ್ ಅಂದರೆ ಕಿರುಬೆರಳಿಂದ ಹೆಬ್ಬೆರಳಷ್ಟು ಡಿಸ್ಟೆನ್ಸ್ ಇಟ್ಕೊಳ್ಳಿ. ಆ ಬದಿಯಲ್ಲಿ ತಿರುಗಿ ಎರಡೂ ಕಾಲುಗಳನ್ನು ನಿಧಾನಕ್ಕೆ ಮುಂದಕ್ಕೆ ಉದ್ದಕ್ಕೆ ಚಾಚಿ. ಕರೆಕ್ಟ್ ಬ್ರಿಕ್ಕು ಎದೆಗೂಡಿನ ಮಧ್ಯಭಾಗಕ್ಕೆ, ಅಂದರೆ ಎರಡೂ ಶೋಲ್ಡರ್ ಬ್ಲೇಡ್ ಮಧ್ಯಕ್ಕೆ ಬರೋ ಥರ ನೋಡ್ಕೊಳ್ಳಿ. ಹಾಗೆ ಹಿಂದಕ್ಕೆ ಮಲಗಿ. ತಲೆಯ ಭಾಗಕ್ಕೆ ಬ್ರಿಕ್ ಇರಲಿ. ಎರಡೂ ಕೈಗಳನ್ನು ಪಕ್ಕಕ್ಕೆ, ಕಾಲೆರಡು ವಿಶ್ರಾಂತಿ ಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿರಲಿ. ಇಲ್ಲಿ ಒಂದು 5 ನಿಮಿಷ ಇಡೀ ಶರೀರವನ್ನು ವಿಶ್ರಾಂತಿಸ್ತಾ ಮನಸ್ಸಿಂದ ಹಗುರ ಮಾಡ್ತಾ ಹೋಗಿ. ಕಾಲು ಬೆರಳಿಂದ ಹಿಡಿದು ತಲೆಯ ಬುರುಡೆಯವರೆಗೆ, ಕೈ ಬೆರಳಿಂದ ಹಿಡಿದು ಭುಜದವರೆಗೆ ಇಡೀ ಶರೀರವನ್ನು ಸಂಪೂರ್ಣ ವಿಶ್ರಾಂತಿ. ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ತೆ.